ನಮಸ್ಕಾರ. ಇತ್ತೀಚೆಗೆ ಬಂದ ಬ್ಲಾಕ್ ಬಸ್ಟರ್ ಧುರಂಧರ್ ಸಿನಿಮಾ ಎಲ್ಲರೂ ನೋಡಿರ್ತೀರಾ ಅಲ್ವಾ? ಅಬ್ಬಾ, ಎಂಥ ಹಿಟ್ಟದು! ಆದ್ರೆ ನಾವು ಸ್ಕ್ರೀನ್ ಮೇಲೆ ನೋಡಿದ್ದು ಆ ಕಥೆಯ ಒಂದು ಸಣ್ಣ ತುಣುಕು ಮಾತ್ರ. ಇದರ ಹಿಂದಿರೋ ನಿಜವಾದ ಕರಾಳ ಕಥೆಯೇ ಬೇರೆ. ಹಾಗಿದೆ, ಬನ್ನಿ ಸಿನಿಮಾದ ಆ ಫಿಕ್ಷನಲ್ ಪ್ರಪಂಚದಿಂದ ಹೊರಗೆ ಬಂದು ಆ ಪಾತ್ರಗಳ ಹಿಂದಿನ ರಿಯಲ್ ಕ್ರೂರ ಸತ್ಯದ ಕಡೆಗೆ ಹೋಗೋಣ. ಆ ರಕ್ತಸಿಕ್ತ ಕಥೆಯನ್ನ ಒಂದೊಂದಾಗಿ ಬಿಚ್ಚಿಡೋಣ. ಇದು ಸುಮ್ನೆ ಎರಡು ಗ್ಯಾಂಗ್ಗಳ ನಡುವಿನ ಜಗಳ ಆಗಿರ್ಲಿಲ್ಲ, ಖಂಡಿತ ಅಲ್ಲ. ಇದು ಅರೇಬಿ ಸಮುದ್ರದ ಸುಲ್ತಾನ್ ಯಾರು ಅಂತ ನಿರ್ಧಾರ ಮಾಡೋ ಯುದ್ಧ ಆಗಿತ್ತು. ಒಂದು ದೊಡ್ಡ ಕ್ರಿಮಿನಲ್ ಸಾಮ್ರಾಜ್ಯದ ಕಂಟ್ರೋಲ್ಗಾಗಿ ನಡೆದಿದ್ದ ಹೋರಾಟ ಇದು. ಕರಾಚಿ, ಪಾತಾಳ ಲೋಕದ ದಿಕ್ಕನ್ನೇ ಬದಲಿಸಿದ ಇಬ್ಬರು ಮೇನ್ ವಿಲನ್ಗಳು. ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಒಬ್ಬ ಇಂಟರ್ನ್ಯಾಷನಲ್ ಕಿಂಗ್ ಪೆನ್, ಇನ್ನೊಬ್ಬ ಲೋಕಲ್ ಟೈಗರ್. ಇವರಿಬ್ರು ನಡುವೆ ಘರ್ಷಣೆ ಆಗೋದು ಪಕ್ಕಾ ಆಗಿತ್ತು. ಈ ಕಂಪ್ಯಾರಿಸನ್ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಕಡೆ ದಾವೂದ್ ಇಬ್ರಾಹಿಂ ಜಗತ್ತಿನಾದ್ಯಂತ ತನ್ನ ನೆಟ್ವರ್ಕ್ ಹರಡಿದ್ದ, ಇನ್ನೊಂದ್ ಕಡೆ ರೆಹಮಾನ್ ಡಕಾಯತ್ ತನ್ನದೇ ಏರಿಯಾದಲ್ಲಿ ಹುಲಿ ತರ ಮೆರಿತಿದ್ದ. ದಾವೂದ್ಗೆ ಸರ್ಕಾರ ಅಂದ್ರೆ ISI ಬೆಂಬಲ ಇತ್ತು, ರೆಹಮಾನ್ಗೆ ಪೊಲಿಟಿಕಲ್ ಪವರ್ ಇತ್ತು. ಒಬ್ಬ ಕಾರ್ಪೊರೇಟ್ ಸ್ಟೈಲ್ ಕಿಂಗ್ ಪೆನ್, ಇನ್ನೊಬ್ಬ ಪಕ್ಕಾ ಸ್ಟ್ರೀಟ್ ಫೈಟರ್. ಇಬ್ರಿಗೂ ಅಜಗಜಾಂತರ ವ್ಯತ್ಯಾಸ. ದಾವೂದ್ ಕತೆ ಗೊತ್ತೇದೆಯಲ್ಲ. 1993 ಮುಂಬೈ ಬ್ಲಾಸ್ಟ್ ಆದ್ಮೇಲೆ ಭಾರತದಿಂದ ಎಸ್ಕೇಪ್ ಆದ. ಅವನಿಗೆ ಪಾಕಿಸ್ತಾನದ ISI ರಾಜಾತಿಥ್ಯ ಕೊಟ್ಟು ಕಾಪಾಡಿತು. ಕರಾಚಿಯ ಪೋಷ್ ಏರಿಯಾ ಕ್ಲಿಫ್ಟನ್ನಲ್ಲಿ ಒಂದು ಕೋಟೆಯನ್ನೇ ಕಟ್ಕೊಂಡು ತನ್ನ ಡಿ ಕಂಪನಿಯನ್ನ ಒಂದು ಕಾರ್ಪೊರೇಟ್ ಡೆತ್ ಮಷೀನ್ ಆಗಿ ಬೆಳೆಸ್ತ. ಅವನನ್ನು ಮುಟ್ಟೋ ಧೈರ್ಯ ಯಾರಿಗೂ ಇರಲಿಲ್ಲ. ಇನ್ನೊಂದು ಕಡೆ ಇದ್ದಿದ್ದು ರೆಹಮಾನ್ ಡಕಾಯತ್, ಕರಾಚಿಯ ಲಿಯಾರಿ ಸ್ಲಮ್ಮಲ್ಲಿ ಹುಟ್ಟಿ ಬೆಳೆದವನು. ಅವನಿಗೆ ರಾಜಕೀಯ ಪಕ್ಷಗಳ ದೊಡ್ಡ ಸಪೋರ್ಟ್ ಇತ್ತು. ಇದನ್ನೇ ಬಳಸ್ಕೊಂಡು ಪೀಪಲ್ಸ್ ಅಮನ್ ಕಮಿಟಿ ಅಂತ ಮಾಡಿ ಒಂದ್ರೀತಿ ಪ್ಯಾರಲಲ್ ಗವರ್ಮೆಂಟ್ ನಡೆಸ್ತಿದ್ದ. ಲಿಯಾರಿ ಅವಂದೇ ರಾಜ್ಯ. ಪೊಲೀಸರು ಕೂಡ ಆ ಏರಿಯಾಗೆ ಕಾಲಿಡೋಕೆ ಹೆದರುತ್ತಿದ್ರು. ರೆಹಮಾನ್ ಎಂಥ ಕ್ರೂರಿ ಅಂದ್ರೆ ಕೇಳಿದ್ರೆ ಮೈ ಜುಮ್ಮನುತೆ. 1995ರಲ್ಲಿ ತನ್ನ ಸ್ವಂತ ತಾಯಿಯೇ ಪೊಲೀಸರ ಇನ್ಫಾರ್ಮರ್ ಅನ್ನೋ ಸಣ್ಣ ಡೌಟ್ ಮೇಲೆ ಅವಳನ್ನೇ ಮುಗಿಸ್ಬಿಟ್ಟಿದ್ದ. ಈ ಒಂದು ಘಟನೆ ಇಡೀ ಅಂಡರ್ ವರ್ಲ್ಡ್ಗೆ ಒಂದು ನಡುಕ ಹುಟ್ಟಿಸೋ ಮೆಸೇಜ್ ಕೊಡ್ತು. ಹಾಗಾದ್ರೆ ಇವರಿಬ್ಬರ ನಡುವೆ ಈ ಮಹಾಯುದ್ಧ ಶುರುವಾಗಿದ್ ಹೇಗೆ ನೋಡೋಣ ಬನ್ನಿ. ಒಂದು ಸಣ್ಣ ವಿಷಯ ಹೇಗೆ ದೊಡ್ಡ ಯುದ್ಧಕ್ಕೆ ಕಾರಣವಾಯಿತು ಅಂತ. ಎಲ್ಲ ಶುರುವಾಗಿದ್ದು ಒಂದೇ ಒಂದು ಆಸ್ತಿ ವಿವಾದದಿಂದ. ದಾವೂದ್ ಕಂಪನಿ ರೆಹಮಾನ್ನ ಫ್ರೆಂಡ್ ಆಸ್ತಿಯನ್ನ ಬಲವಂತವಾಗಿ ಕಿತ್ಕೊಳ್ಳುತ್ತೆ. ರೆಹಮಾನ್ ಮಾತಾಡಕ್ ಹೋದಾಗ ದಾವೂದ್ ಅವನಿಗೆ ನೀನೊಬ್ಬ ಲೋಕಲ್ ಗುಂಡ ಅಂತ ಎಲ್ಲರ ಮುಂದೆ ಅವಮಾನ ಮಾಡಿ ಕಳಿಸ್ತಾನೆ. ಇದಕ್ಕೆ ಸೇಡು ತೀರಿಸ್ಕೊಳ್ಳೋಕೆ ರೆಹಮಾನ್ ದಾವೂದ್ನ ಪ್ರೀತಿಯ ತಮ್ಮ ನೂರಾನನ್ನ ಕಿಡ್ನ್ಯಾಪ್ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದು ಬಾಡಿಯನ್ನ ಒಂದು ATM ಮುಂದೆ ಬಿಸಾಕ್ ಹೋಗ್ತಾನೆ. ಇಲ್ಲಿಂದ ಇಬ್ರು ನಡುವೆ ವೈಯಕ್ತಿಕ ಸೇಡಿನ ಬೆಂಕಿ ಹತ್ಕೊಳ್ಳುತ್ತೆ. ರೆಹಮಾನ್ ಕ್ರೂರ್ಯದ ಪರಾಕಾಷ್ಠೆ ಅಂದ್ರೆ ಇದು. ನೂರಾನಿಗೆ ಟಾರ್ಚರ್ ಕೊಡ್ತಿದ್ದಾಗ್ಲೇ ದಾವೂದ್ಗೆ ಕಾಲ್ ಮಾಡಿ ಅವನ ತಮ್ಮನ ಚೀರಾಟವನ್ನ ಲೈವ್ ಆಗಿ ಕೇಳಿಸ್ತಾನೆ. ಕೇಳಿಸ್ಕೋ ದಾವೂದ್, ಇದು ನನ್ನ ಏರಿಯಾ, ನಿನ್ನ ತಮ್ಮ ಹೇಗ್ ಸಾಯ್ತಿದ್ದಾನೆ ಕೇಳಿಸ್ಕೋ ಅಂತ ಗರ್ಜಿಸ್ತಾನೆ. ಅಲ್ಲಿಗೆ ಎಲ್ಲವೂ ಮುಗೀತು. ತನ್ನ ತಮ್ಮನ ಹೆಣದ ಮೇಲೆ ನಿಂತು ದಾವೂದ್ ಒಂದು ಶಪಥ ಮಾಡ್ತಾನೆ. ರೆಹಮಾನ್ ಡಕಾಯತ್ ಬದುಕಿರ್ಬಾರ್ದು, ಅವನನ್ನ ಮುಗಿಸ್ಲೇಬೇಕು. ಈಗ ದಾವೂದ್ ರೆಹಮಾನನ್ನ ಮುಗಿಸೋಕೆ ಒಂದು ಬ್ರಹ್ಮಾಸ್ತ್ರವನ್ನೇ ಹುಡುಕಿ ತೆಗಿತಾನೆ. ಆ ಅಸ್ತ್ರವೇ ಕರಾಚಿಯ ಲೆಜೆಂಡ್ರಿ ಪೊಲೀಸ್ ಆಫೀಸರ್ ಚೌಧರಿ ಅಸ್ಲಂ. ಚೌಧರಿ ಅಸ್ಲಂ ಅಂದ್ರೆ ಸುಮ್ನೆ ಒಬ್ಬ ಕಾಪ್ ಅಲ್ಲ, ಆತನನ್ನ ಒಂದು ಜಿನ್ ಅಂತ ಕರಿತಿದ್ರು. ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವ ಒಂದು ಅಲೌಕಿಕ ಶಕ್ತಿ ಇದ್ದ ಹಾಗೆ. ಅಪರಾಧಿಗಳ ಪಾಲಿಗೆ ಆತ ಅಕ್ಷರಶಃ ಯಮನಾಗಿದ್ದ. ಈ 11 ಅನ್ನೋ ನಂಬರ್ ಏನಪ್ಪಾ ಅಂದ್ರೆ ಚೌಧರಿ ಅಸ್ಲಂ ಮೇಲೆ ನಡೆದ ಹತ್ಯಾ ಪ್ರಯತ್ನಗಳ ಸಂಖ್ಯೆ. ಟ್ರಕ್ ಬಾಂಬ್, ಗ್ರೆನೇಡ್ ದಾಳಿ, ಹೀಗೆ 11 ಸಲ ಸಾವನ್ನೇ ಗೆದ್ದು ಬಂದಿದ್ದ. ಅದಕ್ಕೆ ಅವನನ್ನ ತನ್ನ ಹಣೆಬರಹ ತಾನೇ ಬರ್ಕೊಂಡವನು ಅಂತ ಕರಿತಿದ್ರು. ಆತನ ಧೈರ್ಯಕ್ಕೆ ಇದೊಂದು ಉದಾಹರಣೆ ಸಾಕು. ಯಾಕೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಲ್ಲ ಅಂತ ಕೇಳಿದ್ರೆ, ಹೆಣವಾಗ್ ಸಾಯೋದಾದ್ರೆ ಧೈರ್ಯವಾಗೇ ಸಾಯ್ತೀನಿ, ಜಾಕೆಟ್ ಹಾಕೊಂಡ್ ಸಾಯಲ್ಲ ಅಂತಿದ್ದ. ಇಂತಹ ನಿರ್ಭೀತ ಆಫೀಸರ್ ರೆಹಮಾನ್ ಭೇಟೆಗೆ ಪರ್ಫೆಕ್ಟ್ ಆಯ್ಕೆಯಾಗಿದ್ದ. ಇಲ್ಲಿಂದ ಶುರುವಾಗತ್ತೆ ರೆಹಮಾನ್ ಡಕಾಯತ್ನ ಕೌಂಟ್ ಡೌನ್. ದಾವೂದ್ನ ದುಡ್ಡು, ನೆಟ್ವರ್ಕ್ ಮತ್ತು ಅಸ್ಲಂನ ಪಟ್ಟು ಬಿಡದ ಚೇಸ್ ಆಪರೇಷನ್ ಲಿಯಾರಿಯಲ್ಲಿ ಒಂದಾಗತ್ತೆ. ಇದು ನಿಜಕ್ಕೂ ಒಂದು ಅಪವಿತ್ರ ಮೈತ್ರಿ. ದಾವೂದ್ನ ದುಡ್ಡು ಮತ್ತು ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಸ್ಲಂನ ಸರ್ಕಾರಿ ಅಧಿಕಾರ ಮತ್ತು ಗನ್ ಪವರ್ ಜೊತೆ ಸೇರ್ಕೊಳ್ತಾ ಇದೆ. ರೆಹಮಾನ್ನನ್ನ ಮುಗ್ಸೋಕೆ ದಾವೂದ್ ತನ್ನ ಪ್ರಭಾವ ಬಳಸಿ ಅಸ್ಲಂಗೆ ಫ್ರೀ ಹ್ಯಾಂಡ್ ಕೊಡ್ತಾನೆ. ಬೇಕಾದಷ್ಟು ಹಣ, ಇನ್ಫಾರ್ಮರ್ಗಳನ್ನ ಒದಗಿಸ್ತಾನೆ. ಅದು ಆಗಸ್ಟ್ 9, 2009 ರಾತ್ರಿ. ಮಧ್ಯರಾತ್ರಿಗೆ ಅಸ್ಲಂಗೆ ಒಂದು ಪಕ್ಕಾ ಟಿಪ್ ಬರುತ್ತೆ.
ತಕ್ಷಣ ಟೀಮ್ ಜೊತೆ ಹೋಗಿ ಕರಾಚಿಯ ಸ್ಟೀಲ್ ಟೌನ್ ಏರಿಯಾದಲ್ಲಿ ರೆಹಮಾನ್ ಕಾರನ್ನ ಅಡ್ಡಗಟ್ತಾರೆ. ಆದ್ರೆ ರೆಹಮಾನ್ ಮತ್ತು ಅವನ ಗ್ಯಾಂಗ್ ಸರೆಂಡರ್ ಆಗಲ್ಲ. ಬದಲಾಗಿ ಆಟೋಮ್ಯಾಟಿಕ್ ಗನ್ಗಳಿಂದ ಫೈರಿಂಗ್ ಶುರು ಮಾಡ್ತಾರೆ. ಅದಕ್ಕೆ ಅಸ್ಲಂ ಟೀಮ್ ಕೂಡ ಪ್ರತ್ಯುತ್ತರ ಕೊಡುತ್ತೆ. ಅಲ್ಲಿ ನಡೆದಿದ್ದು ಒಂದು ಭೀಕರವಾದ ಗುಂಡಿನ ಚಕಮಕಿ. ಆ ರಕ್ತಸಿಕ್ತ ರಾತ್ರಿಯ ಕೊನೆಯಲ್ಲಿ ಒಂದೇ ಒಂದು ಸತ್ಯ ಇತ್ತು. ರೆಹಮಾನ್ ಢಕಾಯತ್ನ ಆಟ ಮುಗಿದಿತ್ತು. ಆದ್ರೆ ರೆಹಮಾನ್ನ ಸಾವು ಕೇವಲ ಒಬ್ಬ ಡಾನ್ನ ಅಂತ್ಯವಾಗಿರಲಿಲ್ಲ. ಅದು ಪಾಕಿಸ್ತಾನದ ಪವರ್ ಗೇಮ್ನ ಈಕ್ವೇಷನ್ನನ್ನೇ ಬದಲಾಯಿಸ್ಬಿಡ್ತು. ಅದು ಹೇಗೆ ಅಂತ ನೋಡೋಣ. ಈ ಒಂದು ಮಾತು ಕೇಳಿ. ಪಾಕಿಸ್ತಾನವನ್ನ ಆಳ್ಬೇಕಾದ್ರೆ ಕರಾಚಿ ಬೇಕು, ಕರಾಚಿಯನ್ನ ಆಳ್ಬೇಕಾದ್ರೆ ಲಿಯಾರಿ ಬೇಕು. ಆ ಲಿಯಾರಿ ರೆಹಮಾನ್ ಢಕಾಯತ್ನ ಕಾಲ ಕೆಳಗಿತ್ತು. ಇದ್ರಿಂದನೇ ಗೊತ್ತಾಗುತ್ತೆ, ರೆಹಮಾನ್ ಅನ್ನೋದು ಬರೀ ಒಬ್ಬ ಕ್ರಿಮಿನಲ್ ಆಗಿರ್ಲಿಲ್ಲ, ಅದಕ್ಕಿಂತ ದೊಡ್ಡ ರಾಜಕೀಯ ಶಕ್ತಿಯಾಗಿತ್ತ. ಸೊ ಕೊನೆಗೇನಾಯ್ತು? ರೆಹಮಾನ್ ಸಾವಿನಿಂದ ಲಿಯಾರಿಯಲ್ಲಿದ್ದ ದಶಕಗಳ ಭಯೋತ್ಪಾದನೆಗೆ ಬ್ರೇಕ್ ಬಿತ್ತು. ಕರಾಚಿಯ ಅಂಡರ್ವರ್ಲ್ಡ್ ಮೇಲೆ ದಾವೂದ್ನ ಹಿಡಿತ ಸಂಪೂರ್ಣವಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ, ಪೊಲೀಸ್ ಮತ್ತು ಕ್ರಿಮಿನಲ್ಗಳ ನಡುವಿನ ಕರಾಳ ಮೈತ್ರಿಯನ್ನ ಇದು ಜಗತ್ತಿಗೆ ತೋರಿಸಿತು. ಇಲ್ಲಿಂದ ಕರಾಚಿಯ ಕ್ರೈಮ್ ಹಿಸ್ಟ್ರಿಯಲ್ಲಿ ಒಂದು ಹೊಸ ಚಾಪ್ಟರ್ ಶುರುವಾಯಿತು. ಹಾಗಾದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಡುತ್ತೆ. ಗ್ಯಾಂಗ್ಸ್ಟರ್ಸ್, ಪೊಲೀಸ್, ಸರ್ಕಾರ ಎಲ್ಲರೂ ಒಂದಾದಾಗ ನಿಜವಾದ ಪವರ್ ಯಾರ ಕೈಲಿರುತ್ತೆ? ಯೋಚನೆ ಮಾಡಿ.